ರಾಜ್ಯದಲ್ಲಿ ಮತ್ತೆ ಮುಂಗಾರು ಚುರುಕುಗೊಂಡಿದೆ. ಇದರ ಪರಿಣಾಮ ಅಬ್ಬರದ ಮಳೆ ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ. ಅದರಲ್ಲೂ ಕಾರವಾರದಲ್ಲಂತೂ ಸತತ ಮಳೆಗೆ ಭೂಕುಸಿತವಾಗಿದೆ. ಕಾರವಾರದ ಡೋಬಿ ಘಾಟ್ನಲ್ಲಿರುವಂತಹ ಸಾಯಿ ಮಂದಿರದ ಬಳಿ ಭೂಕುಸಿತವಾಗಿದೆ. ತಡೆಗೋಡೆ ಒಡೆದು ಸಾಯಿ ಮಂದಿರಕ್ಕೆ ಕಲ್ಲು ಬಂಡೆ ಬಂದು ಅಪ್ಪಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೃಷ್ಟವಶಾತ್ ಅಪಾಯದಿಂದ ಸ್ಥಳೀಯರು ಪಾರಾಗಿದ್ದಾರೆ. ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಈ ಮಳೆಗಾಲ ಆರಂಭ ಆಗಿಬಿಟ್ರೆ ಕಾರವಾರ ಭಾಗದಲ್ಲಿ ಈ ಭೂಕುಸಿತ ಅನ್ನೋದು ಸಾಮಾನ್ಯ. ಈಗ ದೇವಸ್ಥಾನದ ಹಿಂಭಾಗದಲ್ಲಿಯೇ ಭೂಕುಸಿತ ಆಗಿರುವಂಥದ್ದು. ಕಾರವಾರದಲ್ಲಿ ಅಬ್ಬರದ ಮಳೆ ಸುರಿದ್ರೆ ಮತ್ತೊಂದು ಕಡೆ ಮಳೆಯಿಂದಾಗಿ ಈಗ ಭೂಕುಸಿತ ಆಗ್ತಾ ಇರುವಂಥದ್ದು. ನಾವಿವತ್ತು ಕಾರವಾರದ ಸಾಯಿಕಟ್ಟ ಮಂದಿರ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗಿರುವಂಥದ್ದು. ಗುಡ್ಡ ಕುಸಿತವಾಗಿ ದೇವಸ್ಥಾನದ ಭಾಗಕ್ಕೆ ಕಲ್ಲು ಬಂಡೆಗಳು ಈ ಭಾಗದಲ್ಲಿ ಈಗ ಬಿದ್ದಿರೋದನ್ನು ನೀವು ಕಾಣ್ಬೋದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 439 ಪ್ರದೇಶಗಳು ಭೂಕುಸಿತವಾಗುವಂತಹ ಪ್ರದೇಶಗಳು ಎನ್ನುವಂತಹ ಸೂಚನೆಯನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೀಡಿದರು. ಅದರ ಜೊತೆಗೆ ಕಾರವಾರವೂ ಸೇರಿದಂತೆ 12 ಭಾಗಗಳಲ್ಲಿ ಮತ್ತೆ ಭೂಕುಸಿತವಾಗುವಂತಹ ಎಚ್ಚರಿಕೆಯನ್ನು ಈಗಾಗಲೇ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನೀಡಿದರು. ಅದರ ಬೆನ್ನಲ್ಲೇ ಇದೀಗ ಮತ್ತೆ ಕಾರವಾರ ಭಾಗದಲ್ಲಿ ಭೂಕುಸಿತ ಆಗಿದ್ದಾವೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಕಾರವಾರದ ಸಾಯಿ ಮಂದಿರ ಏನಿದೆ, ಸಾಯಿ ಮಂದಿರದ ಪಕ್ಕದಲ್ಲಿ ಇರುವಂತಹ ಗುಡ್ಡ ಇವತ್ತು ಕುಸಿತಿರುವಂಥದ್ದು. ಈ ಭಾಗದಲ್ಲಿ ಹಿಂದೆಯೂ ಕೂಡ ಅಲ್ಪ ಪ್ರಮಾಣದಲ್ಲಿ ಗುಡ್ಡ ಕುಸಿತಿತ್ತು. ಹೀಗಾಗಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿದರು. ಆದರೆ ಇದೀಗ ಕಾರವಾರದ ಡೋಬಿ ಘಾಟ್ನಲ್ಲಿರುವಂತಹ ಸಾಯಿ ಮಂದಿರದ ಭಾಗದಲ್ಲಿ ಈಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿಯೇ ಗುಡ್ಡ ಕುಸಿತ ಆಗಿದ್ದಾವೆ. ಇದರಿಂದಾಗಿ ಕಲ್ಲು ಬಂಡೆಗಳು ಜರಿದು ಬಂದು ದೇವಸ್ಥಾನದ ಭಾಗಕ್ಕೆ ಬಿದ್ದಿದೆ. ಯಾವುದೇ ದೊಡ್ಡ ಅಪಾಯ ಆಗದೇ ಇದ್ದರೂ ಕೂಡ ಮುಂದೊಂದು ದಿನ ಹೆಚ್ಚಿನ ಮಳೆ ಬಂದರೆ ಈ ಭಾಗದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಇರುವಂಥದ್ದು. ನೀವು ನೋಡ್ಬೋದು ಗುಡ್ಡ ಹೇಗೆ ಇದೆ ಅನ್ನಂತ ಅಕ್ಕಪಕ್ಕದಲ್ಲಿ ನೀವು ನೋಡಿದರೆ ಗಮನಿಸಿದರೆ ಗೊತ್ತಾಗ್ತದೆ. ತಡೆಗೋಡೆಯನ್ನು ಈಗಾಗಲೇ ನಿರ್ಮಾಣವನ್ನು ಮಾಡಿದರು. ತಡೆಗೋಡೆಯನ್ನು ನಿರ್ಮಾಣ ಮಾಡಿದರೂ ಕೂಡ ಯಾವ ರೀತಿಯಲ್ಲಿ ಗುಡ್ಡ ಕುಸಿದೆ ಅಂದರೆ ನೀವು ನೋಡಿದರೆ ಈ ಭಾಗದಲ್ಲಿ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಈ ಭಾಗದಲ್ಲಿ ಬಿದ್ದಿರುವಂಥದ್ದು. ಇನ್ನು ಈ ಗುಡ್ಡ ಭಾಗದಲ್ಲಿರುವಂತಹ ಪ್ರದೇಶದಿಂದ ನೀರು ಕೂಡ ಯಥೇಚ್ಛವಾಗಿ ಈ ಭಾಗದಲ್ಲಿ ಹರಿದು ಬರುತ್ತಾ ಇದ್ದಾವೆ. ಅದರಿಂದಲೂ ಮತ್ತೆ ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆ ಇದ್ದಾವೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಇವತ್ತಿನ ದಿನ ತುಂಬ ಕರಾಳ ದಿನ ಅಂತಲೇ ಹೇಳಬೇಕು. ಯಾಕೆಂತಂದರೆ ರಸ್ತೆಗಳಲ್ಲಿ ನೀರು ನಿಂತು, ಅಂಗಡಿ ಮುಂಗಟ್ಟುಗಳಿಗೆ ನೀರು ಹೋಯಿತು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಯಿತು. ಇದೀಗ ಕಾರವಾರದ ಡೋಬಿ ಘಾಟ್ನಲ್ಲಿರುವಂತಹ ಸಾಯಿ ಮಂದಿರದ ಭಾಗದಲ್ಲಿ ಈಗ ಭೂಕುಸಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂಥದ್ದು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.